ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಹೋಮ್ ಲೋನ್ ಕಟ್ಟೋಕೆ ಒಡವೆ ಅಡವಿಡಲು ಮುಂದಾದ ಭಾಗ್ಯ ವಿಷಯ ಗೊತ್ತಿಲ್ಲದೆ ಕುಸುಮ ಮಾಡಿದ್ದೆ ಬೇರೆ. ಶ್ರೇಷ್ಠ ತಾಯಿ ಯಶೋಧ ಕರೆ ಮಾಡಿ ಇಬ್ಬರ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿರುವುದಾಗಿ ಹೇಳಿರುತ್ತಾರೆ. ಇದು ಶ್ರೇಷ್ಠಗೆ ಖುಷಿ ಎನಿಸಲು ತಾಂಡವ್ಗೆ ಭಯ ಹೋಗುತ್ತದೆ. ಆದರೂ ಬಲವಂತ ಸರಿ ಎನ್ನುತ್ತಾನೆ. ಅಷ್ಟರಲ್ಲಿ ಮಹೇಶ ತಾಂಡವ್ ಹಾಗೂ ಶ್ರೇಷ್ಠ ಬೆಟ್ಟದ ಮೇಲಿರುವ ವಿಡಿಯೋವನ್ನು ತಾಂಡವ್ ಮೊಬೈಲಿಗೆ ಕಳಿಸುತ್ತಾನೆ. ಇದನ್ನು ನೋಡಿ ತಾಂಡವ್ ಕೋಪ ನೆತ್ತಿಗೇರುತ್ತದೆ. 50,000 ಡಿಮ್ಯಾಂಡ್ ಮಾಡಿದ ಮಹೇಶನಿಗೆ ಕರೆ ಮಾಡುವ ತಾಂಡವ್ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಡ ಎನ್ನುತ್ತಾನೆ. ಆದರೆ ಮಹೇಶ್ ತಾಂಡವ್ಗೆ ಹೆದರುವ ಮನುಷ್ಯನೇ ಅಲ್ಲ. ಅದೇ ಅಲ್ಲ, ನಾನು ಏನನ್ನು ಫೋನಿನಲ್ಲಿ ಮಾತನಾಡುವುದಿಲ್ಲ, ಪಾರ್ಕಿಗೆ ಬಾ, ಅಲ್ಲೇ ಮಾತನಾಡುತ್ತೆ ಎನ್ನುತ್ತಾನೆ. ಮಹೇಶ್ ಹೇಳಿದಂತೆ ತಾಂಡವ್ ಶ್ರೇಷ್ಠ ಇಬ್ಬರು ಪಾರ್ಕಿಗೆ ಹೋಗುತ್ತಾರೆ. ಅಲ್ಲಿನ ಮಹೇಶನ ಜೊತೆ ಸುಂದರಿಯು ಬರುತ್ತಾಳೆ. ವಿಡಿಯೋ ಡಿಲೀಟ್ ಮಾಡುವಂತೆ ತಾಂಡವ್ ಮಹೇಶನಿಗೆ ಹೇಳುತ್ತಾನೆ. ಆದರೆ ಮಹೇಶ್ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, 50,000 ಕೊಡುವಂತೆ ಡಿಮ್ಯಾಂಡ್ ಮಾಡುತ್ತಾನೆ. ನನ್ನ ಬಳಿ ಹಣವಿಲ್ಲ, ನಾನೇ ಎಲ್ಲವನ್ನು ಕಳೆದುಕೊಂಡು ಕೂತಿದ್ದೇನೆ, ಅಷ್ಟೆಲ್ಲ ಹಣ ಕೊಡಲು ಸಾಧ್ಯವಿಲ್ಲ ಎಂದು ತಾಂಡವ್ ಹೇಳುತ್ತಾನೆ. ಹಣ ಇಲ್ಲದ ಮೇಲೆ ಇಬ್ಬರು ಹುಡುಗಿಯರು ಹೇಗೆ ಬೇಕಿತ್ತು? ಎರಡು ಸಂಸಾರ ನಿಭಾಯಿಸಲು ಇಬ್ಬರು ತಂದೆ ತಾಯಿಯನ್ನು ನೋಡಿಕೊಳ್ಳಬೇಕು. ವಿಡಿಯೋ ಡಿಲೀಟ್ ಮಾಡುವುದಿಲ್ಲ, ಹಣ ಕೇಳಿದೆಯೂ ಇರುವುದಿಲ್ಲ, ಆದರೆ ಡಿಸ್ಕೌಂಟ್ ಮಾಡಬಹುದು. ಹಣ ಕೊಡುವವರೆಗೂ ಸುಂದರಿ ನಿಮ್ಮಿಬ್ಬರ ಜೊತೆ ಮನೆಗೆ ಬರುತ್ತಾಳೆ ಎಂದು ಮಹೇಶ್ ಹೇಳಿದಾಗ ಇಬ್ಬರಿಗೂ ಶಾಕ್ ಆಗುತ್ತದೆ. ನಮ್ಮ ಮನೆಗೆ ಇವಳು ಬಂದರೆ ಇಬ್ಬರಿಗೂ ಶಾಕ್ ಆಗುತ್ತದೆ. ನಮ್ಮ ಮನೆಗೆ ಇವಳು ಏಕೆ ಬರಬೇಕು? ನಮಗೆ ಒಪ್ಪಿಗೆ ಇಲ್ಲ ಎಂದು ಅಲ್ಲಿಂದ ಹೊರಡುತ್ತಾರೆ. ರಾತ್ರಿ ತಾಂಡವ್ ಹಾಗೂ ಶ್ರೇಷ್ಠ ಊಟ ಮಾಡುವಾಗ ಇದೇ ವಿಚಾರವಾಗಿ ಮಾತನಾಡುತ್ತಾರೆ. ಆ ಸುಂದರಿಯನ್ನು ಇಲ್ಲಿಗೆ ಬರಲು ನಾವು ಬೇಡ ಅಂದಿದ್ದು ಒಳ್ಳೆದಾಯಿತು ಎಂದುಕೊಳ್ಳುತ್ತಿದ್ದಂತೆ ಯಾರು ಜೋರಾಗಿ ಬಾಗಿಲು ಬಡಿದಂತೆ ಆಗುತ್ತದೆ. ಗಂಟು ಮೂಟೆ ಹೊತ್ತು ಶ್ರೇಷ್ಠ ಮನೆಗೆ ಬಂದ ಸುಂದರಿ ಮನೆಗೆ ತಮ್ಮ ಅಮ್ಮನೇ ಬಂದಿರಬೇಕು ಎಂದು ಹೆದರುವ ತಾಂಡವ್ ಮೇಲೆ ಅವಿತುಕೊಳ್ಳುತ್ತಾನೆ. ಆದರೆ ಬಾಗಿಲು ತೆರೆದು ನೋಡಿದರೆ ಮನೆ ಓನರ್ ಜೊತೆ ಸುಂದರಿ ನಿಂತಿರುತ್ತಾಳೆ. ಅವಳನ್ನು ನೋಡಿ ಶ್ರೇಷ್ಠ ಗಾಬರಿಯಾಗುತ್ತಾರೆ. ಇಲ್ಲಿಗೆ ಏಕೆ ಬಂದೆ? ಏಕವಚನದಲ್ಲಿ ಮಾತನಾಡುತ್ತಾಳೆ. ಅತ್ತೆಯನ್ನು ಹೀಗೆ ಏಕವಚನದಲ್ಲಿ ಮಾತನಾಡು ತಪ್ಪು, ನಿನ್ನ ಗಂಡ ಎಲ್ಲಿ ಎನ್ನುತ್ತಾ ಸುಂದರಿಯನ್ನು ಮನೆ ಒಳಗೆ ಕರೆಯುತ್ತಾರೆ. ತಾಂಡವನನ್ನು ನೋಡುವ ಮನೆ ಓನರ್, ಮಗ ಕೆಲಸದಲ್ಲಿ ಇದ್ದುಕೊಂಡು ತಂದೆ ತಾಯಿಯನ್ನು ಈ ರೀತಿ ದೂರ ಇಡಬಾರದು, ಬೆಂಗಳೂರಿನಲ್ಲಿ 2 ಬಾಡಿಗೆ ಮನೆ ಏಕೆ, ಇನ್ಮುಂದೆ ನಿಮ್ಮ ಅಮ್ಮ ಇಲ್ಲೇ ಇರ್ತಾರೆ ಎನ್ನುತ್ತಾರೆ. ಇಂದು ತಾಂಡವ್ ಹಾಗೂ ಶ್ರೇಷ್ಠ ಪರಿಸ್ಥಿತಿ ಗಂಟುಪ್ಪ ಸಿಕ್ಕಿದಂತೆ ಆಗಿದೆ. ಇತ್ತ ಭಾಗ್ಯ ಬ್ಯಾಂಕ್ನವರು EMI ಕಟ್ಟಲು ಹೇಳಿದ್ದು ತಾಂಡವ್ ಕಾಲ್ ಮಾಡಿದ್ದನ್ನು ಅತ್ತೆಗೆ ಹೇಳುವುದಾ ಬೇಡವಾ ಎಂದು ಯೋಚಿಸುವಂತೆ ಅವಳ ಎದುರಾಗಿ ಧೈರ್ಯ ಹೇಳುತ್ತಾರೆ. ಮುಂದೆ ನೀನು ಸುಖಕರವಾಗಿರಬೇಕೆಂದರೆ ಈ ಕಷ್ಟ ಅನುಭವಿಸಲೇಬೇಕು, ಎಲ್ಲದನ್ನೂ ಅಳುವ ಪರಿಹಾರವಲ್ಲ, ಧೈರ್ಯದಿಂದ ಇರು ಎನ್ನುತ್ತಾಳೆ. ಭಾಗ್ಯ ಅದೇ ಯೋಚನೆಯಿಂದ ಮನೆಗೆ ಬರುತ್ತಾಳೆ. ಅವಳಿಗೆ ಲೋನ್ ವಿಚಾರದ ಚಿಂತೆ. ನಾಳೆ ಮನೆಯವರಿಗೆ ಪೂಜೆ ಇದೆ, ಅಡುಗೆ ಮಾಡಬೇಕು, ಹಾಗೆ ಪುರೋಹಿತರಿಗೆ ದುಡ್ಡು ಕೊಡಬೇಕು ಎಂದೆಲ್ಲ ವ್ಯವಸ್ಥೆ ಮಾಡಿ ಎಂದು ಕುಸುಮ ಹೇಳಿರುತ್ತಾಳೆ. ಒಡವೆ ಅಡವಿಡಲು ನಿರ್ಧರಿಸಿದ ಭಾಗ್ಯ ಮನೆಯಲ್ಲಿ ಪೂಜೆ ಮಾಡಿದರೆ ಲೋನ್ ಕಟ್ಟಲು ಹೇಗೆ ಎಂದು ಭಾಗ್ಯ ಯೋಚಿಸುವಾಗ ಆಕೆಗೆ ಒಡವೆ ನೆನಪಾಗುತ್ತದೆ. ಈ ಒಡವೆಯನ್ನು ಅಡವಿಡಲು ಕೂಡ ನನಗೆ ಮನಸ್ಸಿಲ್ಲ. ಎಲ್ಲ ವಿಚಾರವನ್ನು ಅತ್ತೆಗೆ ಹೇಳಿದರೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಒಡವೆಯನ್ನು ಅಡವಿಟ್ಟು 2-3 ತಿಂಗಳ ನಂತರ ಬಿಡಿಸಿಕೊಳ್ಳುತ್ತೇನೆ ಎಂದು ಯೋಚಿಸುವಾಗಲೇ ಕುಸುಮ ಅಲ್ಲಿಗೆ ಬಂದು ನಾಳೆ ಹಾಕಿಕೊಳ್ಳುವ ಒಡವೆ ನೋಡುತ್ತಿದ್ದೀಯಾ, ಕೊಡು, ನಾನು ತೆಗೆದಿಡುತ್ತೇನೆ, ನಾನು ಇಲ್ಲಿಗೆ ಒಡವೆ ಬಗ್ಗೆ ಕೇಳೋದಕ್ಕೆ ಬಂದಿದ್ದೆ ಎಂದು ಅದನ್ನು ಭಾಗ್ಯ ಕೈಯಿಂದ ಕಸಿದುಕೊಂಡು ಹೋಗುತ್ತಾಳೆ. ಒಡವೆ ಗಿರವಿ ಇಡಲು ನಿರ್ಧರಿಸಿದ್ದ ಭಾಗ್ಯಗೆ ಮತ್ತೇನು ಮಾಡಬೇಕು ಎಂದು ಯೋಚಿಸುವುದಿಲ್ಲ. ಲೋನ್ ವಿಚಾರವನ್ನು ಭಾಗ್ಯ ಅತ್ತೆಗೆ ಹೇಳಲೆ ಹಾಗೆ ಬಚ್ಚಿಡುತ್ತಾಳೆ. ಇತ್ತ ಸುಂದರಿ ಜೊತೆಗೆ ಮಹೇಶ ಕೂಡ ತಾಂಡವ್ ಹಾಗೂ ಶ್ರೇಷ್ಠ ಜೊತೆ ಬಂದಿರುತ್ತಾನ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.